ಟು ಚಿನ್ಪು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಆ್ಯಂಡ್ ಲಾಸ್ಟ್ ನಾನು ವಿಡಿಯೋದಲ್ಲಿ ಫ್ರೈಡೆ ಪೂಜೆದು ಹಾಕಿದಾಗ ಉಪ್ಪಿನ ದೀಪದ ಬಗ್ಗೆ ಕಮೆಂಟ್ ಮಾಡಿ ಬೇಕಿದ್ರೆ ಅಂತ ಹೇಳಿದ್ದೆ. ಸೊ ಅದಕ್ಕೆ ಒಬ್ಬರು ಸಬ್ಸ್ಕ್ರೈಬರು ಕಮೆಂಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಅವರಿಗೆ. ಅವರಿಗೋಸ್ಕರನೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅವ್ರ ಹೆಸರು ಮಧುಮತಿ ರಾಜಶೇಖರ್ ಅಂತ. ನೀವು ಈ ವಿಡಿಯೋನ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್ ಕಮೆಂಟ್ ಮಾಡಿದ್ದಕ್ಕೆ. ಆ್ಯಂಡ್ ಸ್ಟಾರ್ಟಿಂಗಲ್ಲಿನೇ ಈ ಥರ ಒಬ್ಬರು ಕಮೆಂಟ್ ಮಾಡಿದ್ರೆ ಅವ್ರಿಗೆ ರಿಪ್ಲೈ ಮಾಡೋದಿದೆಯಲ್ಲ, ತುಂಬಾ ಖುಷಿ ಆಗುತ್ತೆ ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಬಿಕಾಸ್ ನಮಗೆ ಜಾಸ್ತಿ ಕಮೆಂಟ್ಸ್ ಬರಲ್ಲ. ಯಾರೋ ಒಬ್ಬರು ಕಮೆಂಟ್ ಮಾಡಿದಾಗ ನಂಗೆ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮಧುಮತಿ ರಾಜಶೇಖರ್ ಅವರೇ ನನಗೆ ಕಮೆಂಟ್ ಮಾಡಿದ್ದಕ್ಕೆ. ಆ್ಯಂಡ್ ಈ ವಿಡಿಯೋ ನಿಮಗೋಸ್ಕರನೇ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಸೊ ಈಗ ಮೇನ್ ವಿಷಯಕ್ಕೆ ಬರೋಣ. ಏನಂದರೆ ಉಪ್ಪಿನ ದೀಪವನ್ನು ಯಾವ ರೀತಿ ಮಾಡೋದು ಅಂತ. ಸೊ ಈ ರೀತಿ ಉಪ್ಪಿನ ದೀಪವನ್ನು ಮನೇಲಿ ಪ್ರತಿ ಶುಕ್ರವಾರನೂ ಈ ದೀಪವನ್ನು ಹಚ್ಚಬೇಕಾಗುತ್ತೆ. ಮಿಸ್ ಮಾಡ್ದೇನೆ ಹಚ್ಚಬೇಕು. ಏನೇ ರೀಸನ್ ಇರಲಿ, ಅಥವಾ ಏನೋ ಸೂತ್ಕ ಆಯಿತು ಆ ಥರ ಒಂದು ರೀಸನ್ ಇದ್ದರೆ ಮಾತ್ರ ನಾವು ದೇವ್ರ ಮನೆಗೆ ಹೋಗೋಕ್ಕಾಗಲ್ಲ. ಸೊ ಆವಾಗ ಸ್ಕಿಪ್ ಮಾಡಿ. ಬಟ್ ಯಾವುದೇ ಕಾರಣಕ್ಕೂ ಜಾಸ್ತಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಕಂಟಿನ್ಯೂಸ್ ಆಗಿ ಈ ದೀಪವನ್ನು ಹಚ್ಚಬೇಕಾಗುತ್ತೆ. ಸೊ ಫಸ್ಟಿಗೆ ಈ ದೀಪವನ್ನು ಯಾವ ರೀತಿ ಹಚ್ಚಬೇಕು ಅಂದರೆ, ಮೊದಲಿಗೆ ಇದಕ್ಕೆ ನಾವು 3 ಮಣ್ಣಿನ ದೀಪಗಳನ್ನ ತೊಗೋಬೇಕಾಗುತ್ತೆ. ಮಣ್ಣಿನ ದೀಪ ತೊಗೋಬೇಕಾದ್ರೆ ಆದಷ್ಟು ಕೇರ್ಫುಲ್ಲಾಗಿ ನೋಡ್ಕೊಂಡು ತೊಗೊಳ್ಳಿ. ಕ್ರ್ಯಾಕ್ ಆಗಿರೋದು ಅಥವಾ ಎಲ್ಲೋ ಒಂಚೂರು ಚಿಪ್ ಆಫ್ ಆಗಿರೋ ಥರ, ಅಂದರೆ ಈ ಥರ ಕಿತ್ಕೊಂಡು ಬಂದಿರುತ್ತಲ್ಲ, ಸೊ ಆ ಥರದ್ದೆಲ್ಲ ದೀಪನ ತೊಗೊಬೇಡಿ. ತುಂಬಾ ಚೆನ್ನಾಗಿರೋ ಅಂತ ನೋಡಿ. ನಿಮ್ಮ ಚಿಕ್ಕದಾದರೂ ಪರವಾಗಿಲ್ಲ. ನಾನೊಂದು ಮೀಡಿಯಮ್ ಸೈಜಲ್ಲಿ ಇಟ್ಕೊಂಡಿದ್ದೀನಿ. ಅಂದರೆ ಒಂದು 3 ಇಡಿ ಆಗುವಷ್ಟು ಉಪ್ಪು ಆ ಥರದ್ದೆಲ್ಲ ಇಡಿಸೋ ಅಷ್ಟು ದೀಪನ ನಾನು ತೊಗೊಂಡಿದ್ದೀನಿ. ನಾನು ಮುಂಚೆ ಚಿಕ್ಕದು ತೊಗೊಂಡಿದ್ದೆ, ಅದು ತುಂಬ ಚಿಕ್ಕದಂತ ಅನ್ನಿಸ್ದಾಗ ಆಮೇಲೆ ಅಮ್ಮ ಈ ಥರ ದೀಪನ ತಂದಿಟ್ಟಿರೋದು. ಸೊ ನೀವು ಆದಷ್ಟು ಅಷ್ಟೇ ಅಟ್ಲೀಸ್ಟ್ ಒಂದು 4ರಿಂದ 5 ಸ್ಪೂನ್ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ. 4ರಿಂದ 5 ಸ್ಪೂನ್ ಆಗುವಷ್ಟು ಅಕ್ಷತೆ ಅಥವಾ ಉಪ್ಪು ಅದರಲ್ಲಿ ಸೇರೋ ಥರದ್ದಾದರೆ ಒಳ್ಳೆಯದು. ಸೊ ಆ ಥರನೇ ನೋಡಿಕೊಂಡು ಒಂದು ಅಂಗೈಯಷ್ಟು ಅಗಲ ದೀಪನ ತೊಗೊಳ್ಳಿ. 3 ಮಣ್ಣಿನ ದೀಪ ತೊಗೊಳ್ಳಿ. ಎಲ್ಲ ಒಂದೇ ಸೈಜಲ್ಲಿ ತೊಗೊಂಡ್ರು ಓಕೆನೆ. ನೆಕ್ಸ್ಟಿಗೆ ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಹಿತ್ತಾಳೆ ಪ್ಲೇಟು. ನಾವು ಹಾಗೆ ನೆಲದ ಮೇಲೋ ಅಥವಾ ಯಾವುದೋ ಒಂದು ಪ್ಲಾಸ್ಟಿಕ್ ತಟ್ಟೆ ಮೇಲೋ ಸೊ ಆ ರೀತಿ ಈ ದೀಪನ ಇಡಲೇಬಾರ್ದು. ಮೇಯ್ನು ಹಿತ್ತಾಳೆ ಪ್ಲೇಟ್ ಬೇಕು. ಅದು ಡಿಸೈನ್ ಆಗಿರ್ಬೋದು, ದೊಡ್ಡದಾಗಿರ್ಬೋದು, ಚಿಕ್ಕದಾಗಿರ್ಬೋದು, ಯಾವುದಾದ್ರೂ ಸರಿ. ಈ ಪ್ಲೇಟ್ ನಾನು ತೋರಿಸ್ತಾ ಇದ್ದೀನಲ್ಲ ಇವಾಗ, ಈ ಪ್ಲೇಟ್ನ ನಾವು ಫಸ್ಟ್ ದೀಪ ನಾನು ಯಾವಾಗ ಇಡಬೇಕು ಅಂತ ಅಂದ್ಕೊಂಡಿದ್ದೆ ಅವಾಗ ತಂದಿದ್ದ ದೀಪ ಪ್ಲೇಟನ್ನೇ ಇನ್ನೂ ಯೂಸ್ ಮಾಡ್ತಾ ಇದ್ದೀನಿ. ನಾನು ಇನ್ನೂ ಚೇಂಜ್ ಮಾಡಿಲ್ಲ. ಸುಮಾರು ನಾನು 4-5 ವರ್ಷದಿಂದ ಈ ದೀಪವನ್ನು ಮನೇಲಿ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ಪ್ರತಿ ಶುಕ್ರವಾರ. ಸೊ ಈ ರೀತಿ ಹಿತ್ತಾಳೆದೊಂದು ಪ್ಲೇಟು. ತಾಮ್ರ ತೊಗೋಬೋದೋ ಇಲ್ಲ ಗೊತ್ತಿಲ್ಲ, ಬಟ್ ನಾನು ಕೇಳಿರೋದು ಹಿತ್ತಾಳೆದೇ ತೊಗೋಬೇಕು ಅಂತ. ಸೊ ನೀವು ಹಿತ್ತಾಳೆದೇ ತೊಗೊಳ್ಳಿ. ನೆಕ್ಸ್ಟಿಗೆ ಹಿತ್ತಾಳೆದು ಪ್ಲೇಟ್ ಏನಿದೆ ಅದಕ್ಕೆ ನೀಟಾಗಿ ಅರಿಶಿನ ಹಚ್ಚಿ, ನಾನು ಆಗಲೇ ತೋರಿಸಿದ್ನಲ್ಲ ಆ ಥರ ಕುಂಕುಮನ ಇಟ್ಟು, ನಾವೇನು 3 ದೀಪ ತೊಗೊಂಡಿರ್ತೀವಲ್ಲ ಅದನ್ನು ಚೆನ್ನಾಗಿ ಎಲ್ಲ ಸರಿನೂ ಅರಿಶಿನ ಹಚ್ಚಿ ಅದಕ್ಕೂ ಕುಂಕುಮನ ಇಟ್ಟು, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಇಡ್ಬೋದು. ಸೊ ಈಗ ಒಂದು ಪ್ಲೇಟ್ನ ಇಟ್ಟು ಅದ್ರ ಮೇಲೆ ಹಿತ್ತಾಳೆ ಪ್ಲೇಟ್ನ ಇಟ್ಟು ಅದ್ರ ಮೇಲೆ ನಾನು ಒಂದು ದೀಪವನ್ನು ದೇವರಿಗೆ ಅದು ಮುಖವಾಗಿ ಇರಬೇಕು. ನೋಡಿ, ನಾನು ದೇವ್ರು ಆ ಕಡೆ ಇದೆ ಅಂದರೆ ಆ ಕಡೆ ದೇವರಿಗೆ ಅಭಿಮುಖವಾಗಿ ಆ ದೀಪವನ್ನು ಇಟ್ಟು ಅದರಲ್ಲಿ ನಾನು ಮೊದಲಿಗೆ ಕಲ್ಲುಪ್ಪು, ತುಂಬಾ ಪ್ರಶಸ್ತವಾಗಿರುವಂಥದ್ದು, ಪುಡಿ ಉಪ್ಪನ್ನು ತೊಗೋಬೇಡಿ, ಕಲ್ಲುಪ್ಪಿನ ದೀಪನೇ ಹಚ್ಚಬೇಕು. ಸೊ ದೇವ್ರ ಮನೆಗೆ ಅಂತಲೇ ಸಪ್ರೇಟಾಗಿ ಒಂದು ಅದು 1-2 ಪ್ಯಾಕೆಟ್ ತಂದು ನಾವು ದೇವ್ರ ಮನೆಯಲ್ಲೇ ಇಟ್ಬಿಡ್ತೀವಿ ಈ ದೀಪ ಹಚ್ಚೋದಕ್ಕೋಸ್ಕರನೇ. ಸೊ ಆ ಕಲ್ಲುಪ್ಪನ್ನು ಅದರಲ್ಲಿ ಹಾಕಿ, ಇಷ್ಟಾದರೂ ಸರಿ, ನಿಮ್ಮ ಕೈಯಲ್ಲಿ ಒಂದು ಇಡಿ ಹಾಕ್ತೀರಾ ಹಾಕಿ, ಆ ರೀತಿ ಏನೂ ಇಲ್ಲ. ಸೊ ಅದರಲ್ಲಿ ಕಲ್ಲುಪ್ಪನ್ನು ಹಾಕಿ ನಂತರ ಇನ್ನೊಂದು ದೀಪವನ್ನು ಅದೇ ರೀತಿ ದೇವರಿಗೆ ಅಭಿಮುಖವಾಗಿ ಇಟ್ಟು, ಕಲ್ಲುಪ್ಪು ಹಾಕಿದ ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮನ ಇಟ್ಟು ಅದ್ರ ಮೇಲೆ ದೀಪ ಇಟ್ಟು ಅಕ್ಷತೆ ಹಾಕಿ ಮತ್ತು ಅದ್ರ ಮೇಲೂ ಅರಿಶಿನ ಕುಂಕುಮನ ಹಾಕಿ, ನೆಕ್ಸ್ಟು ನಾವು ಮೇನ್ ದೀಪ ಬೆಳಗ್ತೀವಲ್ಲ ಇದರಲ್ಲಿ ನಾವು ಎಣ್ಣೆ ಬತ್ತಿ ಹಾಕಿ ದೀಪ ಬೆಳಗೋದು, ಆ ದೀಪವನ್ನು ಇಟ್ಟು ಅದನ್ನು ದೇವರಿಗೆ ಅಭಿಮುಖವಾಗಿ ಇಡಬೇಕಾಗುತ್ತೆ. ಸೊ ಇದಾದಮೇಲೆ ಹೂವಿನ ಅಲಂಕಾರ, ನಿಮ್ಗೆ ಯಾವ ರೀತಿ ಬೇಕಾದರೂ ಹೂವಿನ ಅಲಂಕಾರ ಮಾಡ್ಬೋದು. ನಾವು ಪ್ರತಿದಿನವೂ ಒಂದೇ ಥರ ಹೂವಿನ ಅಲಂಕಾರ ಮಾಡಲ್ಲ. ಅಂದರೆ ಪ್ರತಿ ವಾರನೂ ನಮಗೆ ಹೆಂಗೆ ಅನಿಸುತ್ತೆ ಆ ಥರ, ಮನಸ್ಸಿಗೆ ಯಾವ ಥರ ಬರುತ್ತೆ ಆ ಥರ. ನೀವು ಒಂದೇ ಒಂದು ಹೂವು ಇಡ್ತೀರಾ ಪರವಾಗಿಲ್ಲ, ಒಂದೇ ಒಂದು ದಳ ಇಡ್ತೀರಾ ಪರವಾಗಿಲ್ಲ, ನಿಮಗೆ ಎಷ್ಟಾಗುತ್ತೆ ಅಷ್ಟು ಹೂವಿನ ಅಲಂಕಾರ ಮಾಡೋದು. ನಾನು ಇನ್ನೊಂದು ಸಲ ಸುತ್ತ ಪ್ಲೇಟಿಗೂ ಅಲಂಕಾರ ಮಾಡಿರ್ತೀನಿ. ಸೊ ಈ ಸಲ ಈ ಥರ ಸಿಂಪಲ್ಲಾಗಿ ಮಾಡಿದ್ದೀನಿ ಅಷ್ಟೇನೆ. ಅದರ ನಂತರ ನಾವು 3 ಅಥವಾ 5 ಅಥವಾ 7, 9 ಈ ರೀತಿ ಬತ್ತಿಗಳನ್ನು ಹಾಕಬೇಕಾಗುತ್ತೆ. ನಾನಿಲ್ಲಿ 5 ಬತ್ತಿಯನ್ನು ಹಾಕಿದ್ದೀನಿ. ಹಾಕಿ
ನಾವು ದೇವ್ರ ಮನೆಗೆ ನಾವು ಮಾಮೂಲಿ ದೇವ್ರ ದೀಪ ಆಯಿಲ್‌ನೇ ಯೂಸ್ ಮಾಡೋದು. ಅದನ್ನ ಬೇಕಾದರೂ ಹಾಕ್ಬೋದು, ತುಪ್ಪ ಬೇಕಾದರೂ ಹಾಕ್ಬೋದು, ಎಳ್ಳೆಣ್ಣೆ ಬೇಕಾದರೂ ಹಾಕ್ಬೋದು, ತುಂಬಾನೇ ಪ್ರಶಸ್ತ. ಅಥವಾ ಪಂಚ ಎಣ್ಣೆಗಳನ್ನೆಲ್ಲ ಮಿಕ್ಸ್ ಮಾಡಿ ಕೆಲವೊಬ್ರು ಹಚ್ತಾರೆ, ಅದಾದರೂ ಮಾಡ್ಬೋದು. ಇದೇ ರೀತಿ ಮಾಡಬೇಕು ಅಂತ ಏನಿಲ್ಲ. ಆದರೆ ಮನೆಯಲ್ಲಿ ಬಳಸೋ ಅಂಥ ಅಡಿಗೆ ಎಣ್ಣೆನ ಆದಷ್ಟು ಬಳಸಕ್ಕೆ ಹೋಗಬೇಡಿ. ಅದನ್ನು ಬಿಟ್ಟು ದೀಪಕ್ಕೆ ಅಂತ ಬಳಸೋ ಅಂಥ ಯಾವ್ಯಾವ್ದು ಎಣ್ಣೆ ಇದೆ ಯಾವುದನ್ನು ಬೇಕಾದರೂ ಬಳಸ್ಬೋದು. ಸೊ ಈ ರೀತಿ ಮಾಡಿದ್ರೆ ದೀಪ ರೆಡಿ ಆಗುತ್ತೆ. ಇಷ್ಟೇನೆ ಸಿಂಪಲ್ಲು. ಆ್ಯಂಡ್ ಪ್ರತಿ ಶುಕ್ರವಾರನೂ ಮನೆಯಲ್ಲಿ ಲಕ್ಷ್ಮೀ ಫೋಟೋ ಅಥವಾ ಲಕ್ಷ್ಮೀ ವಿಗ್ರಹ ಏನಾದರೂ ಇದ್ದರೆ ಅದಕ್ಕೆ ನಾವು 7 ಕೆಂಪು ಹೂವನ್ನ, ಕೆಂಪು ಗುಲಾಬಿ ಹೂವು ಅಥವಾ ಕೆಂಪು ತಾವರೆ ಹೂವು, ಈ ರೀತಿ 7 ಹೂವುಗಳನ್ನು, ಕೆಂಪು ಹೂವನ್ನ ಲಕ್ಷ್ಮಿಗೆ ಅರ್ಪಿಸಿ ಪೂಜೆ ಮಾಡೋದ್ರಿಂದ ಪ್ರತಿ ಶುಕ್ರವಾರ ಸಾಲ ಕಮ್ಮಿ ಆಗುತ್ತೆ ಅನ್ನೋದು ಪ್ರತೀತಿ. ನಾನು ಯಾವಾಗ ಉಪ್ಪಿನ ದೀಪ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದೆ ಅವಾಗಿಂದನೂ ಈ 7 ಕೆಂಪು ಹೂಗಳನ್ನ ದೇವಿಗಿಟ್ಟು ಪ್ರತಿ ಶುಕ್ರವಾರನೂ ಪೂಜೆ ಮಾಡ್ತೀನಿ. ಕ್ರಮೇಣ ಕಮ್ಮಿ ಆಗ್ತಾ ಬಂದಿದೆ, ಆದರೆ ಕಂಪ್ಲೀಟಾಗಿ ಸಾಲ್ವ್ ಆಗಿಲ್ಲ ಅಂತ ಅಲ್ಲ. ಬಟ್ ಆದಷ್ಟು ಸಾಲ ಬಾಧೆ ಇಲ್ಲ. ಅಯ್ಯೋ ಈ ಸಾಲ ಕಟ್ಟಬೇಕು, ಆ ಸಾಲ ಕಟ್ಟಬೇಕು, ಆ ಥರ ಇಲ್ಲ. ಒಂದು ಸಟಲ್ಡ್ EMI ಇದೆ, ಅದನ್ನು ನಾನು ಈಸಿಯಾಗಿ ಪೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನಂತೂ ತುಂಬ ನಂಬ್ತೀನಿ ಇದನ್ನು. ಬಿಕಾಸ್ ಈ ಉಪ್ಪಿನ ದೀಪನ ನನಗೆ ನನ್ನ ಫ್ರೆಂಡು, ನನ್ನ ಕೊಲೀಗ್, ಅವಳ ಹೆಸ್ರು ಪೂಜಾ, ನನ್ನ ಹೆಸ್ರು ಪೂಜಾನೇ. ಸೊ ಅವಳು ನನಗೆ ರೆಫರ್ ಮಾಡಿದ್ದು. ಅಂದರೆ ನಮ್ಮ ಮನೇಲಿ ಕಷ್ಟ ಇತ್ತು, ಆ ಥರದ್ದೆಲ್ಲ ಅವಳು ನೋಡ್ತಾ ಇದ್ಲು ಸುಮಾರು ದಿನದಿಂದ. ಸೊ ಅವಳು ನಮ್ಮನೇಲಿ ದೀಪ ಹಚ್ತೀವಿ ಪೂಜಾ, ನೀನು ಮನೇಲಿ ಹಚ್ಚು, ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳಿ ಅವಳು ನನಗೆ ರೆಫರ್ ಮಾಡಿದ್ದು. ನಿಜವಾಗ್ಲೂ ನಾನು ಈಗಲೂ ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ ಪೂಜಂಗೆ. ಬಿಕಾಸ್ ಅವಳು ಇದನ್ನು ಹೇಳ್ದಾಗಿಂದ ಮನೆಯಲ್ಲಿ ಅಷ್ಟೇ ಶಾಂತಿ, ನೆಮ್ಮದಿ ಆಗಿರ್ಬೋದು, ಹಣಕಾಸಿನ ಒಂದು ತೊಂದರೆ ಇದೆಯಲ್ಲ ಅದಷ್ಟು ಹೆಂಗೆ ಕಮ್ಮಿ ಆಗಿದೆ ಅಂತಲೇ ಗೊತ್ತಾಗ್ತಿಲ್ಲ. ಬಟ್ ದುಡಿಮೆ ಅನ್ನೋದು ಇರಲೇಬೇಕು, ಪ್ರತಿ ಮನುಷ್ಯನೂ ದುಡಿಲೇಬೇಕು. ಸೊ ಆದಷ್ಟು ಕಮ್ಮಿ ಆಗಿದೆ. ಸೊ ನನಗಂತೂ ತುಂಬಾ ಖುಷಿ. ನಾನು ಯಾವಾಗಲೂ ನನ್ನ ಜೀವ ಇರೋ ತನಕ ನಾನು ಅವಳನ್ನ ನೆನೆಸ್ಕೊತೀನಿ. ಈ ಒಂದು ರೆಮಿಡಿನ ಅವಳು ನನಗೆ ಹೇಳ್ಕೊಟ್ಟಿದ್ದಕ್ಕೆ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನೀವು ಸಹ ನೆನಪಿಸ್ಕೊಳ್ಳಿ ನನ್ನ, ಆ್ಯಂಡ್ ಮಿಸ್ ಮಾಡದೆ ಇದನ್ನು ಹಚ್ಚಿ. ಸೊ ನೆಕ್ಸ್ಟ್ ಡೇ ನಾನು ಏನೇನಿತ್ತು ಎಲ್ಲನೂ ರೆಡಿ ಮಾಡಿ ಹೂವು ಕಟ್ತೀವಿ, ನಾವು ವರ್ತನೆ ಹಾಕ್ತೀವಿ ಒಂದು ಮನೆಗೆ. ಸೊ ಅದಕ್ಕೆ ಅಷ್ಟೊಂದು ಹೂವು ಕಟ್ತಾ ಇರೋದು. ಸೊ ನೆಕ್ಸ್ಟ್ ಡೇಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಎದ್ದು, ಇವತ್ತು ಮೇ ಡೇ ಆಗಿತ್ತು. ಸೊ ಮೇ 1 ಯೂಶ್ವಲಾಗಿ ಆಫೀಸ್ ರಜಾ ಇರುತ್ತೆ ಅಲ್ವಾ. ಸೊ ನಾರ್ಮಲ್ ಆಗಿಯೇ ಎದ್ದು ತಲೆ ಸ್ನಾನ ಮಾಡಿ ತಲೆ ಒದ್ರಕೊತಾ ಇದ್ದೀನಿ. ಬಿಕಾಸ್ ಸ್ವಲ್ಪ ಮಳೆ ಬಂದಂಗೆ ಆಯ್ತಲ್ಲ, ತಲೆ ಭಾರ ಆಗೋಗುತ್ತೆ ಅಂತೇಳಿ. ಬಟ್ ನಂಗೆ ಯೂಶ್ವಲಾಗಿ ತಲೆ ಭಾರ ಬರಲ್ಲ. ತಲೆ ಸ್ನಾನ ಮಾಡಿ ತಲೆ ಒಣಗಿಸ್ಕೊಳ್ದೆ ನಾನು ಹಾಗೆ ಇದ್ರೂ ತಲೆ ಭಾರ ಬರಲ್ಲ. ಸೊ ತಲೆ ಎಲ್ಲ ಒಣಗಿಸ್ಕೊಂಡು ನಾನು ಹೊಸ್ಲಿಗೇನೆ ಅರಿಶಿನ ಕುಂಕುಮ ಹಚ್ತಾ ಇದ್ದೀನಿ. ಇದಕ್ಕೂ ಮುಂಚೆನೇ ಕಸ ಎಲ್ಲ ಗುಡಿಸಿ ಕೊಟ್ಟಿದ್ದೆ. ನಾನು ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ಅಜ್ಜಿ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಬಂದಿದ್ರು. ನಮ್ಮ ಮನೇಲಿ ಹೀಗೇನೆ, ಅಜ್ಜಿ ಆಗಲಿ, ಅಮ್ಮ ಆಗಲಿ, ನಾನಾಗಲಿ 3 ಜನನೂ ಸೇರಿಕೊಂಡು ಮನೇಲಿದ್ದಾಗ ಕೆಲಸನ ಮಾಡಿಬಿಡ್ತೀವಿ ಹಂಚ್ಕೊಂಡು. ಸೊ ಅವಾಗೆಲ್ಲ ಬೇಗ ಬೇಗ ಆಗುತ್ತೆ. ಅಮ್ಮ ಕೆಲ್ಸಕ್ಕೆ ಹೋಗಿದ್ರು. ಸೊ ಅಮ್ಮ ಇರಲಿಲ್ಲ, ನಾನು ಅಜ್ಜಿನೇ ಸೇರಿಕೊಂಡು ಎಲ್ಲ ಕೆಲಸನ ಮುಗಿಸಿ ನಾನಿವಾಗ ಹೊಸ್ಲಿಗೆ ಅರಿಶಿನ ಕುಂಕುಮನ ಇಡ್ತಾ ಇದ್ದೀನಿ. ನನಗೆ ಇದೊಂದು ಪ್ಯಾಟ್ರನ್ ಬಿಟ್ಟರೆ ಜಾಸ್ತಿ ಬೇರೆ ಬರುತ್ತೆ, ಬಟ್ ನನಗೆ ಅದು ಫ್ಲ್ಯಾಶೇ ಆಗಲ್ಲ ಕೂತಾಗ. ಇದೊಂದೇ ಪ್ಯಾಟ್ರನ್ ನಾನು ಅವಾಗಿಂದನೂ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಈ ರೀತಿ ಅರಿಶಿನ ಕುಂಕುಮ ಎಲ್ಲದಕ್ಕೂ ಇಟ್ಟು
ಹೊಸ್ಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿನ ಬಿಟ್ಟು ನೆಕ್ಸ್ಟಿಗೆ ಅಮ್ಮ ಇದೊಂದು ಪುಟ್ಟದು ಬೃಂದಾವನದಲ್ಲಿ ಈ ಪಾಟಲ್ಲಿ ತುಳಸಿನ ಬೆಳೆಸಿದ್ದಾರೆ. ಇದರಲ್ಲಿ ಒಂದು ಕೃಷ್ಣ ತುಳಸಿ, ಒಂದು ರಾಮ ತುಳಸಿ ಇದೆ. ಯಾವಾಗಲೂ ಅಷ್ಟೇ, ತುಳಸಿನ ಬೆಳೆಸ್ಬೇಕಾದ್ರೆ ಒಂದು ಕೃಷ್ಣ ತುಳಸಿ ಹಾಗೆ ಒಂದು ರಾಮ ತುಳಸಿನ ಜೋಡಿ ಮಾಡಿ ಬೆಳೆಸ್ಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಅಮ್ಮ ಈ ರೀತಿ ಇಟ್ಟಿದ್ದಾರೆ. ಅದಕ್ಕೂ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವನ್ನೆಲ್ಲ ಹಾಕ್ತಾಯಿದ್ದೀನಿ. ನಾನು ಇದೇ ಥರ ಹೂವಿನ ಕಾಂಡಕ್ಕೂ ಅರಿಶಿನ ಕುಂಕುಮ ಇಡ್ತೀನಿ. ಸೊ ಆ ರೀತಿಯೇ ಎಲ್ಲ ಪಾಟಲ್ಲೂ ಒಂದೊಂದು ತುಳಸಿ ಇದೆ. ಅದ್ರ ಬೀಜ ಉದುರಿರುತ್ತಲ್ಲ, ಸೊ ಅದ್ರ ಎಲ್ಲ ಕಡೆನೂ ಬೆಳ್ಕೊಂಬಿಟ್ಟಿರುತ್ತೆ. ಸೊ ನೆಕ್ಸ್ಟಿಗೆ ಅದೆಲ್ಲನೂ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಏನು ರಂಗೋಲಿ ಎಲ್ಲ ಬಿಟ್ಟು ಪೂಜೆ ಮಾಡೋಣ ಅಂತ ಬಂದೆ. ಸೊ ಈ ಉಪ್ಪಿನ ದೀಪನ ಹಚ್ಚಬೇಕಾದ್ರೆ ನಾವು ಬೆಂಕಿ ಕಡ್ಡಿಯಲ್ಲಿ ಆ ಥರದ್ರಲ್ಲಿ ಹಚ್ಚಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಊದ್ಗಡ್ಡಿಲೇ ಹಚ್ಚೋದು, ಪ್ರತಿ ಸಲನೂ ಊದ್ಗಡ್ಡಿಲೇ ಹಚ್ಚೋದು. ಅದಕ್ಕೆ ಇಟ್ಕೊಳ್ಳೋ ಅಂಥ ಜಾಗಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಗೆ ಒಂಚೂರು ಕುಂಕುಮನ ಇಟ್ಟು ಅದರಿಂದ ಹಚ್ಚಬೇಕು ಅಂತ ಇದೆ ಪದ್ಧತಿ. ಸೊ ಅದಕ್ಕೆ ನಾನು ಅದೇ ಥರನೇ ಹಚ್ಚೋದು. ಈ ಊದ್ಗಡ್ಡಿಯನ್ನು ನಾನು ಮಾಮೂಲಿ ಬೆಂಕಿಪಟ್ಟಣದಲ್ಲೇ ಹಚ್ಕೊತೀನಿ. ಈ ಊದ್ಗಡ್ಡಿಲಿ ಹಚ್ಚಿಲ್ಲ ಅಂದ್ರೂ ಈ ಒಣಗಿರೋ ಅಂಥ ತುಳಸಿ ಈ ಕಾಂಡಗಳು ಬರುತ್ತಲ್ಲ ಕಡ್ಡಿ, ಅದರಲ್ಲೂ ಹಚ್ಬೋದು. ಅದೂ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ, ಒಣಗಿರೋದು. ಮತ್ತು ಗಿಡದಲ್ಲಿ ಕಿತ್ತೆ ಹಸಿದು ಹಚ್ಚಬಾರ್ದು, ಒಣಗಿ ಉದುರೋಗಿರುತ್ತಲ್ಲ, ಸೊ ಆ ಥರ ಕಾಂಡದಲ್ಲಿ ಹಚ್ಚೋದು. ಸೊ ನೆಕ್ಸ್ಟಿಗೆ ಫಸ್ಟಿಗೆ ನಾವೇನು ಉಪ್ಪಿನ ದೀಪ ಇಟ್ಟಿರ್ತೀವಲ್ಲ ಅದನ್ನೇ ಹಚ್ಚಬೇಕು, ಬೆಳಗಬೇಕಾಗುತ್ತೆ. ಅದನ್ನು ಬೆಳಗಿದ ನಂತರ ನಾವು ಮನೇಲಿ ದೀಪ ಇಟ್ಟಿರ್ತೀವಲ್ಲ, ಸೊ ಆ ದೀಪವನ್ನು ಬೆಳಗೋದು. ನಾನು ಅದನ್ನ ಬಿಟ್ಟು 2 ಸಿಂಪಲ್ ಆಗಿರೋ ದೀಪನ ಇಟ್ಕೊಂಡಿದ್ದೀನಿ. ತುಂಬ ದೊಡ್ಡ ದೊಡ್ಡ ದೀಪಗಳೆಲ್ಲ ಇದ್ದಾವೆ, ಅದೆಲ್ಲ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಥರ ಒಂದು ಹಬ್ಬದ ಇದಕ್ಕೆ ಮಾತ್ರ ತೆಗಿಯೋದು. ಇಲ್ಲಾಂದರೆ ಮಾಮೂಲಿ ದೇವ್ರ ಮನೇಲಿ ಈ ಥರ ಒಂದು 2 ಸಿಂಪಲ್ ದೀಪನ ಇಟ್ಕೊಂಡಿದ್ದೀನಿ. ಅದನ್ನು ಬಿಟ್ಟು ನಾನು ಒಂದು ಕಾಮಾಕ್ಷಮ್ಮ ದೀಪ ಅಂತ ಇರುತ್ತಲ್ಲ, ಅದಿದೆ ನಮ್ಮ ಮನೇಲಿ, ತುಂಬ ದೊಡ್ಡದು. ಅಲ್ಲಿ ಜಾಗನೇ ಸಾಲಲ್ಲ, ಸ್ವಲ್ಪ ಟೈಲ್ಸ್ ಇಷ್ಟೇ ಹಾಕಿದಾರಲ್ಲ, ಸೊ ಅದಕ್ಕೋಸ್ಕರ ಅಲ್ಲಿ ಇಡೋಕ್ಕಾಗಲ್ಲ ಅಂತೇಳಿ ತೆಗೆದುಬಿಟ್ಟಿದ್ದೇವೆ ಇವಾಗ. ಆ ದೀಪನೂ ಇಡ್ತಾಯಿದ್ವಿ, ಕಳಶ ಇಟ್ಟು ತಟ್ಟೆ ಇಟ್ಟು ಆ ದೀಪ ಇಡೋಕ್ಕಾಗ್ತಾನೇ ಇರಲಿಲ್ಲ. ಸೊ ಅದಕ್ಕೋಸ್ಕರ ಆ ದೀಪನ ತೆಗೆದುಬಿಟ್ಟಿದ್ದೀವಿ. ಇಲ್ಲ ಅಂದರೆ ಜಾಗ ದೊಡ್ಡ ಮನೆ ಏನಾದರೂ ಮಾಡಿದಾಗ ಮುಂದೆ ನೋಡಬೇಕು, ಆ ದೀಪನೂ ಇಟ್ಟು ಬೆಳಗ್ಬೋದು. ಒಂದೇ ಒಂದು ಸಿಂಗಲ್ ಕಾಮಾಕ್ಷಮ್ಮ ದೀಪ. ಸೊ ನಂತರ ದೀಪ ಎಲ್ಲ ಬೆಳಗಿದ ಆದಮೇಲೆ 9 ಊದ್ಗಡ್ಡಿಯನ್ನು ತೊಗೊಂಡಿದ್ದೀನಿ ನಾನು. ಸೊ ಅದನ್ನು ತೊಗೊಂಡು ಫಸ್ಟಿಗೆ ಹಚ್ಕೊಂಡು ನಾವೇನು ಉಪ್ಪಿನ ದೀಪ ಮಾಡಿರ್ತೀವಲ್ಲ ಅದಕ್ಕೆ ಬೆಳಗಿ ಅಲ್ಲಿ ಬೇಡ್ಕೋಬೇಕು. ಈ ಉಪ್ಪು ಕರಗ್ದಂಗೆನೇ ನಮ್ಮ ಕಷ್ಟಗಳೆಲ್ಲ ಕರಗಿ ಅಕ್ಷತೆ ಥರನೇ ನಮ್ಮ ಬದುಕು ಅಕ್ಷಯ ಪಾತ್ರೆ ಆಗಲಿ. ಅಂದರೆ ಅಕ್ಷಯ ಅಂದರೆ ಏನು ಅಂದರೆ ಡಬಲಿಂಗ್, ಏನೇ ತೊಗೊಂಡ್ರು ಏನೇ ಆದ್ರೂ ಸಮೃದ್ಧಿ ಸುಖ ಎಲ್ಲನೂ ಜಾಸ್ತಿ ಆಗಲಿ ಅನ್ನೋದೇ ಅಕ್ಷಯ, ಅದೇನೇ ಅಕ್ಷತೆ ಕಾಳು. ಸೊ ಈ ರೀತಿ ಬೇಡಿಕೊಂಡು ದೇವಿ ಹತ್ರ ಇದನ್ನು ನಾವು ಲಕ್ಷ್ಮೀ ದೇವಿಗೆ ಬೆಳಗೋದು. ಸೊ ಅದ್ರ ಮುಂದೆ ಲಕ್ಷ್ಮಿ ಫೋಟೋ ಅಥವಾ ಲಕ್ಷ್ಮಿ ವಿಗ್ರಹ ಅದ್ರ ಮುಂದೆ ಬೆಳಗಿದ್ರೆ ತುಂಬಾ ಶ್ರೇಷ್ಠ. ನಾನು ಅಲ್ಲೇ ಇಟ್ಟಿದ್ದೀನಲ್ಲ ಫೋಟೋನ, ಸೊ ಅದ್ರ ಮುಂದೆನೇ ಬೆಳಗೋದು. ಸೊ ಎಲ್ಲ ದೇವರಿಗೂ ಅಂದರೆ ಮೇನು ಲಕ್ಷ್ಮೀ ದೇವಿಗೆ ಬೇಡ್ಕೊಂಡು, ತಾಯಿ ಇದೇನು ನಾನು ಬೆಳಗ್ತಾ ಇದ್ದೀನಿ, ಇದರಲ್ಲಿ ಉಪ್ಪು ಕರಗ್ದಂಗೆ ನಮ್ಮ ಕಷ್ಟಗಳೆಲ್ಲ ಕರಗಿ ಅಕ್ಷತೆ ಕಾಳಂಗೆ ನಮ್ಮ ಜೀವನ ಹಸನಾಗಿರಲಿ ಅಂತರ ಕೇಳಿಕೊಂಡು ಎಲ್ಲ ದೇವರಿಗೂ ಪೂಜೆ ಮಾಡಿಕೊಂಡು ಬರೋದಷ್ಟೇ. ನಂತರ ಪೂಜೆ ಎಲ್ಲ ಆದಮೇಲೆ ಧೂಪನ ಹಚ್ಚಬೇಕಾಗುತ್ತೆ. ಬಿಕಾಸ್ ಧೂಪ ಹಚ್ಚಿದ್ಮೇಲೆ ಆ ವೈಬ್ ಇದೆಯಲ್ಲ, ಪಾಸಿಟಿವ್ ವೈಬು, ಅದು ಎಷ್ಟು ಪ್ಯೂರೆಸ್ಟ್ ಅಂದರೆ ಎಂಥ ಧ್ಯಾನ ಮಾಡಿ ನಾವು ಎದ್ದು ಕೂತ್ರೂ ಆ ಒಂದು ವೈಬನ್ನು ಅಂದರೆ ಮ್ಯಾಚ್ ಮಾಡೋಕ್ಕಾಗಲ್ಲ ಅನ್ನೋಷ್ಟು ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಶುಕ್ರವಾರ ಈ ರೀತಿ ಮನೆಗೆಲ್ಲನೂ ಸಾಂಬ್ರಾಣಿ ಧೂಪ ಆ ಥರ ಹಾಕೋದು, ಮತ್ತು ಅದರಲ್ಲಿ ಲವಂಗ ಉಪ್ಪು ಅದೆಲ್ಲ ಹಾಕಿ ಬೆಳಗಿ ಎಲ್ಲ ಮನೇಲಿ ಎಲ್ಲ ಮೂಲೆಗೂ ಅದನ್ನು ತೋರಿಸ್ಕೊಂಡು ಬರೋದ್ರಿಂದ ಮೀನ್ಸ್ ಆ ಒಂದು ಗಾಳಿನ ಹಾರಿಸಿ ಬರೋದ್ರಿಂದ ಎಷ್ಟು ನೆಗೆಟಿವಿಟಿ ಮನೆಯಿಂದ ಆಚೆ ಹೋಗುತ್ತೆ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ನೆಗೆಟಿವಿಟಿ ಆಚೆಯಿಂದ ಮನೆಗೆ ಹೋಗುತ್ತೆ. ಸೊ ಇದೇ ಕಂಪ್ಲೀಟ್ ವ್ಲಾಗು ಈ ದೀಪದ ಬಗ್ಗೆನೇ ಮಾಡಿದ್ದೆ ನಾನು. ಸೊ ಇದೇ ಒಂದು ಫುಲ್ ವ್ಲಾಗ್ ಆಗಿತ್ತು. ಸೊ ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ದೀಪವನ್ನು ಯಾರ್ಯಾರು ಕಷ್ಟದಲ್ಲಿದ್ದೀರಾ, ಕಷ್ಟದಲ್ಲಿಲ್ಲ, ಯಾವುದಾದ್ರೂ ಒಂದು ರೀತಿ ಬರೀ ದುಡ್ಡು ಹಣಕಾಸು ಅನ್ನೋದಕ್ಕಿಂತ ಹೆಚ್ಚಾಗಿ ಮನಸ್ಸಿಗೆ ನೆಮ್ಮದಿ ಇರಲ್ಲ, ಶಾಂತಿ ಇರಲ್ಲ, ಏನೋ ಒಂದು ಕೆಲಸ ಮಾಡ್ತಿರ್ತೀರ, ಎಲ್ಲದರಲ್ಲೂ ಅಡೆತಡೆ. ಸೊ ಆ ಥರದವರು ಇದನ್ನು ಪ್ರತಿ ಶುಕ್ರವಾರ ಮಿಸ್ ಮಾಡ್ದಂಗೆನೇ, ನೀವಾಗಿಲ್ಲ ಅಂದರೆ ನಿಮ್ಮ ಮಕ್ಕಳಿರ್ತಾರೆ, ಅವ್ರ ಕೈಲಾದರೂ ದೀಪ ಹಚ್ಚಿಸ್ಬೋದು. ಮಿಸ್ ಮಾಡದೆ ನೀವು ಟ್ರೈ ಮಾಡಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಗೈಸ್, ಪ್ಲೀಸ್. ನಿಮ್ಮ ಕಮೆಂಟ್ ನನಗೆ ತುಂಬಾ ಯೂಸ್ಫುಲ್ ಆಗುತ್ತೆ, ನನಗೊಂದು ಒಳ್ಳೆ ಮೋಟಿವೇಶನ್ ಸಿಗುತ್ತೆ ನಿಮ್ಮ ಕಮೆಂಟಿಂದ. ಆ್ಯಂಡ್ ಕಳ್ಸೋದು ಕೆಳಗಡೆ ಇಟ್ಟಿರೋಂಥ ತಟ್ಟೆಯಲ್ಲಿ ಏನೇನು ಐಟಮ್ಸ್ ಇದೆ ಅನ್ನೋದಕ್ಕೂ ನೀವು ಕಮೆಂಟ್ ಮಾಡಿ. ಸೊ ನಾನು ಇನ್ನೊಂದು ವೀಡಿಯೋದಲ್ಲಿ ಮಾಡಾಕ್ತೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.